ಫ್ರೆಂಡ್ಸ್, ನಿಮ್ಗೆ ಗೊತ್ತಿರೋಗೆ ಲಾಸ್ಟ್ 10 ಡೇಸ್ ಇಂದಾನೆ ನಾವು ವಿವೋ T3 ನ ಅನ್ಬಾಕ್ಸ್ ಮಾಡಿದ್ವಿ. ಇವಾಗ ಅವರ ತಮ್ಮ ವಿವೋ T3X ಬಂದಿದೆ. ಸೊ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಹತ್ರ 12,000 ರಿಂದ 13,000 ರೂಪಾಯಿಗೆ ಲಾಂಚ್ ಆಗೋದೇನೋ. ಹಾಗಾದ್ರೆ ಈಗ ಆಲ್ರೆಡಿ ಮಾರ್ಕೆಟ್ ಇರುವಂತ ಈ ರಿಯಲ್ಮಿ 12X ಆಗಿರಲಿ ಅಥವಾ ಸ್ಯಾಮ್ಸಂಗ್ F15 ಕೂಡ ಇದೇ ಪ್ರೈಸ್ ರೇಂಜ್ ಸಿಗ್ತಾ ಇದೆ. ಆ ಫೋನ್ಸ್ಗೆ ಈ ಫೋನ್ ಎಷ್ಟೊಂದು ಟಕ್ಕರ್ ಕೊಡುತ್ತೆ, ಏನೆಲ್ಲ ಸ್ಪೆಸಿಫಿಕೇಶನ್ ಒಳಗೊಂಡಿದೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಡ ಮೊದಲು ಟೀಮ್ ಎಲ್ಲ ಮಾಡಿ ಟೀಮ್ ಎಲ್ಲ ಗುರು ನೀವು ಸಬ್ಸ್ಕ್ರೈಬ್ ಮಾಡಿ ನಾನು ಅನ್ಬಾಕ್ಸ್ ಮಾಡ್ತೀನಿ. ಸದ್ಯಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ, ಬನ್ನಿ ಬಟ್ಟೆ ಬಿಚ್ಚೋಣ. ಎಸ್, ಮೊದಲಾಗಿ ಬಾಕ್ಸ್ ನೋಡಬಹುದು. ಮೇಲೆ T3X 5G ಅಂತ ಇದೆ, ಸೈಡ್ ವಿವೋ ಕೊಟ್ಟಿದ್ದಾರೆ. ಸೈಡ್ ಗೆ ಸ್ಪೆಸಿಫಿಕೇಶನ್ ಹಿಂದಿನ ಭಾಗ 8 120GB ಒಂದಿಗೆ ನನ್ನ ಹತ್ರ ಇರೋದು ಸೆಲೆಸ್ಟಿಯಲ್ ಗ್ರೀನ್ ಕಲರ್. ಪ್ಲಾಸ್ಟಿಕ್ ತೆಗೆನ. ಓಕೆ, ಸೀಲ್ ಬ್ರೇಕಿಂಗ್. ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಮೊದಲು ನಮ್ಮ ಸ್ಮಾರ್ಟ್ ಫೋನ್ ಕಾಣಿಸ್ತಾ ಇದೆ. ಓಹೋ, ಮಿಂಚುತ್ತಾ ಇದೆ. ಸದ್ಯಕ್ಕೆ ಇದನ್ನ ಪಕ್ಕ ಕಡೆನ ಇದನ್ನ ಬಿಟ್ವಿ ಅಂತ ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂತ ಕ್ವಾಲಿಟಿ ಕೇಸ್ ನೋಡ್ತಾ ಇದ್ವಿ. ಯೂಸರ್ ಮ್ಯಾನ್ಯಲ್, ಇದಕ್ಕೆ ಬ್ರಾಂಡೆಡ್ USB to ಟೈಪ್ ಸಿ ಕೇಬಲ್. ಇನ್ ನೋಡಕ್ಕೆ ತುಂಬಾ ಚಿಕ್ಕದಾಗಿದ್ರು 44 ವ್ಯಾಟ್ ನ ಫಾಸ್ಟ್ ಫಾರ್ವರ್ಡ್ ಬಾಕ್ಸ್ ಒಳಗೆ ಕೊಟ್ಟವ್ರ. ಸದ್ಯಕ್ಕೆ ಹೆಸರಿನ ಸೈಡ್ ಅಂತ. ಎಸ್, ಇದು ನಮ್ಮ ಮೇನ್ ಫೋನ್. ಓಕೆ, ಏನ್ ಮಿಂಚಿತ್ತಾ ಇದೆ ಗುರು ಫೋನು. ಆದ್ರೆ ಈ ಸ್ಮಾರ್ಟ್ ಫೋನ್ ನ ಎಲ್ಲೋ ನೋಡ್ದಂಗೈತಲ್ಲ, ನನಗೂ ಹಂಗೆ ಅನಿಸ್ತಾ ಇದ್ದ. ಎಸ್ ಫ್ರೆಂಡ್ಸ್, ಕಳೆದ 2 ದಿವಸಗಳಿಂದ ಈ ಸ್ಮಾರ್ಟ್ ಫೋನ್ ಅನ್ನು ಜೇಬಲ್ ಇಟ್ಕೊಂಡು ಯೂಸ್ ಮಾಡ್ತಾ ಇದೀನಿ. ಬಟ್ ಏನ್ ಗೊತ್ತಾ, ಫಸ್ಟ್ ಟೈಮ್ ನಾನು ಅನ್ಬಾಕ್ಸ್ ಮಾಡಿದ ತಕ್ಷಣ ಫಸ್ಟ್ ಈ ಫೋನ್ ಕೈ ಹಿಡ್ಕೊಂಡೆ. ಸೊ ಲುಕ್ಸ್ ಎಲ್ಲ ನೋಡಿದಾಗ ಸೇಮ್ ಈ ರಿಯಲ್ಮಿ C67 ಆಗಿರಲಿ ಅಥವಾ ಇವ್ರದೆಲ್ಲ ಐಕೂನ್ ಅವರ Z9 ಏನು ಬಂದಿತ್ತು, ಸೇಮ್ ಟು ಸೇಮ್ ಡಿಸೈನ್ ಗುರು. ಏನು ಚೇಂಜಸ್ ಇಲ್ಲ, ಸೇಮ್ ಲುಕ್, ಸೇಮ್ ಥಿಕ್ನೆಸ್ ಮತ್ತೆ ಸೇಮ್ ಅದೇ ರೀತಿಯಾದಂತಹ ಫೀಲ್ ಕೊಡ್ತಾ ಇದೆ. ಮೊದಲನೇದಾಗಿ ಫಸ್ಟ್ ಲುಕ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ಈ ರೀತಿಯಾದಂತಹ ಮಿನಿ ಮಿಂಚುತ್ತಾ ಇರುವಂತಹ ಡಿಸೈನ್ ಅಂತ ತಗೊಂಡ್ಬಂದಿದೆ. ಮತ್ತು ಪ್ಲಾಸ್ಟಿಕ್ ಬ್ಯಾಕ್ ಒಂದಿಗೆ ಸೈಡ್ ಫ್ರೇಮ್ಸ್ ಕೂಡ ಪ್ಲಾಸ್ಟಿಕ್ ಇದೆ. ಒನ್ ಹ್ಯಾಂಡ್ ಅಲ್ಲಿ ಕಂಫರ್ಟೇಬಲ್ ಆಗಿ ಯೂಸ್ ಮಾಡ್ಕೋಬಹುದು, ಕೈಯಲ್ಲಿ ಹೋಲ್ಡ್ ಮಾಡ್ಕೋಬಹುದು. ಬಿಕಾಸ್ 7.9mm ಥಿಕ್ನೆಸ್ ಒಂದಿಗೆ ಈ ಸ್ಮಾರ್ಟ್ ಫೋನ್ ತುಂಬಾ ಲೈಟ್ ವೇಟ್ ಇದೆ. ಇನ್ನು ರೈಟ್ ಸೈಡ್ ಗೆ ವ್ಯಾಲ್ಯೂಮ್ ರಕ್ಕರ್ ಮತ್ತು ಡೆಡಿಕೇಟೆಡ್ ಫಿಂಗರ್ ಪ್ರಿಂಟ್ ಅನ್ನ ಕೊಡ್ತಿದ್ದಾರೆ. ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಹೈಬ್ರಿಡ್ ಸ್ಲಾಟ್ ಒಂದಿಗೆ ಬಾಟಮ್ ಅಲ್ಲಿ ಸ್ಪೀಕರ್ C-ಪೋರ್ಟ್ ಮತ್ತೊಂದು 3.5 ಜಾಕ್ ನ ಕೊಡ್ತಾ ಇದ್ದಾರೆ. ಮತ್ತೆ ಇಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಇದೆ. ನನಗಂತೂ ಈ ಹೆವಿ ಆಗಿರುವಂತ 200-250 ಗ್ರಾಮ್ ದೊಡ್ಡ ಫೋನ್ಸ್ ಯೂಸ್ ಮಾಡ್ಬಿಟ್ಟು ಲೈಕ್ ನನಗೆ ಈ ಚಿಕ್ಕ ಮತ್ತು ಕಾಂಪ್ಯಾಕ್ಟ್ ಫೋನ್ ನೋಡಿದಾಗ ಖುಷಿ ಆಗುತ್ತೆ. ಲೈಟ್ ವೇಟ್, ಕೈಲಿ ಹಿಡ್ಕೋಬೇಕಾದ್ರೆ ಯೂಸ್ ಮಾಡ್ಬೇಕಾದ್ರೆ ಲೈಕ್ ಆರಾಮಾಗಿ ಫೀಲ್ ಕೊಡುತ್ತೆ. ಟ್ರಸ್ಟ್ ಮೀ, ಈ ಫೋನ್ ಅನ್ನುವಂತ ಕ್ರೇಜಿ ಪಾರ್ಟ್ ನನಗೆ ತುಂಬಾ ಇಂಪ್ರೆಸ್ ಮಾಡಿರುವಂತ ಫೀಚರ್ ಆಗಿರುವಂತ ಸೆಕ್ಯೂರಿಟಿ. ಏನ್ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ ಅಂತಾರೆ. ಜಸ್ಟ್ ನೋಡ್ಕೋಬಹುದು, ಸೆಕೆಂಡ್ಸ್ಗೂ ಮುಂಚೆ ನಾನು ಟಚ್ ಮಾಡಿ ತೆಗೆದ್ರೆ ತುಂಬಾ ಕ್ವಿಕ್ ಮತ್ತು ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಎಷ್ಟು ನೋಡ್ಕೋಬಹುದು, ಜಸ್ಟ್ ನಾನು ಟಚ್ ಮಾಡಿದ್ರೆ ತುಂಬಾ ಸೂಪರ್ ಫಾಸ್ಟ್ ಆಗಿ ಅನ್ಲಾಕ್ ಆಗುವಂತ ಬಜೆಟ್ ಸ್ಮಾರ್ಟ್ ಫೋನ್ ನಾನು ಫಸ್ಟ್ ಟೈಮ್ ನೋಡ್ತಿದ್ದೀನಿ. ಇನ್ನೊಂದ್ರಿಂದ ಡುವಲ್ ಸ್ಟೀರಿಯೋ ಸ್ಪೀಕರ್ ಕ್ವಾಲಿಟಿ ಒಂದ್ಸರ್ತಿ ಕೇಳಿಸ್ಕೊಳ್ಳಿ. ನಾನು ಸದ್ಯಕ್ಕೆ 50% ವಾಲ್ಯೂಮ್ ಇಟ್ಟಿದ್ದೀನಿ. ಎಸ್, 150 ಮೂಡ್ ಹೋಗುತ್ತೆ, 200% ಕೂಡ ಹೋಗುತ್ತೆ. ಆನೆಸ್ಟ್ಲಿ ತುಂಬಾ ಲೌಡ್ ಆಗಿರುವಂತ ಸೌಂಡ್ ಏನಾಗುತ್ತೆ. ಬಟ್ ಇಲ್ಲಿ ನೀವು 200% ಆಡಿಯೋ ಹೋದಾಗ ಅಷ್ಟೊಂದು ಕ್ಲಾರಿಟಿ ಬರಲ್ಲ. ಬಟ್ 150 ವ್ಯಾಲ್ಯೂಮ್ ಅಲ್ಲಿ ಸಖತ್ ಬೇಸ್ ಬರುತ್ತೆ, ಸಖತ್ ಕ್ಲಾರಿಟಿ ಇದೆ. ಮತ್ತು ನನಗೆ ಈ ಪ್ರೈಸ್ ರೇಂಜ್ ಅಲ್ಲಿ ಇರುವಂತ ಸ್ಪೀಕರ್ ಕ್ವಾಲಿಟಿ ಕೂಡ ಸಖತ್ ಆಗಿದೆ. ಅದ್ಭುತ ಅಂದ್ರೂ ಕೂಡ ಏನ್ ಕಮ್ಮಿ ಇಲ್ಲ. ಇನ್ನು ಈ ಫೋನ್ ಡಿಸ್ಪ್ಲೇ ಆಗೋದು ಅಂತಂದ್ರೆ 6.72 ಇಂಚಸ್ ಇರುವಂತ ಫುಲ್ HD+ 120 ರಿಫ್ರೆಶ್ ರೇಟ್ ಒಂದಿಗೆ 1000 Hz ನ ಪೀಕ್ ಬ್ರೈಟ್ನೆಸ್ ಹೊಂದಿದೆ. ಇದು ಹೇಳ್ಕೊಳ್ಳುವಾಗೆ ಅದ್ಭುತ ಬ್ರೈಟ್ನೆಸ್ ಲೆವೆಲ್ ಹೊಂದಿಲ್ಲ. ನಾನು ಔಟರ್ ಎಲ್ಲ ಯೂಸ್ ಮಾಡಿದೆ. ಮತ್ತು ಈ ಬಜೆಟ್ ಗಾಡಿಗೆ ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋ ಕೂಡ ಆಗಲ್ಲ. ಇಷ್ಟೆಲ್ಲ ನಾನಲ್ಲಿ ಯೂಟ್ಯೂಬ್ ಅಲ್ಲಿ 4K ವಿಡಿಯೋಗಳನ್ನ ನೋಡ್ಕೊಂಡೆ. ತುಂಬಾ ಕ್ಲಾರಿಟಿ ಒಂದಿಗೆ ಕಲರ್ಸ್ ಗಳ ಚೆನ್ನಾಗಿದೆ. ಸೊ ಡೇ ಟು ಡೇ ಯೂಸೇಜ್ ಅಲ್ಲಿ ಮಲ್ಟಿ ಮೀಡಿಯಾ ಆಗಿರುವಂತ ಸ್ಪೀಕರ್ ಕ್ವಾಲಿಟಿ, ಡಿಸ್ಪ್ಲೇ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಈ ಪ್ರೈಸ್ ಅಲ್ಲಿ ಯಾವುದೇ ಕಂಜೂಸಿ ಇಲ್ಲ. ಆದ್ರೂ ಸ್ವಲ್ಪ ಬ್ರೈಟ್ನೆಸ್ ಇನ್ನು ಜಾಸ್ತಿ ಕೊಟ್ಟಿದ್ರೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗ್ತಿತ್ತು. ಮತ್ತೊಂದು ಒಳ್ಳೆ ಡಿಸ್ಪ್ಲೇ ಫೋನ್ ಅನ್ನೋಕೆ ಯಾವುದೇ ಕಮ್ಮಿ ಇರ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಇನ್ನು ನೆಕ್ಸ್ಟ್ ಈ ಫೋನ್ ಅಂತ ಪರ್ಫಾರ್ಮೆನ್ಸ್ ಹೋದಂತಿದ್ರೆ ಇಲ್ಲಿ ಯಾವುದೇ ಕಂಜೂಸಿ ಮಾಡಿಲ್ಲ. ಇದರಲ್ಲಿ ಲೇಟೆಸ್ಟ್ 4nm ನ ಸ್ನ್ಯಾಪ್ಡ್ರ್ಯಾಗನ್ 6 Gen 1 ಚಿಪ್ಸೆಟ್ ಇದೆ. ಸೊ ಇದೇ ಪ್ರೈಸ್ ಅಲ್ಲಿ ಬರ್ತಾರಂತ ಈ ಬೇರೆ ರಿಯಲ್ಮಿ 12X ಆಗಿರಲಿ ಅಥವಾ ಸ್ಯಾಮ್ಸಂಗ್ ನ F15 ಜೊತೆ ಕಂಪೇರ್ ಮಾಡಿದ್ರೆ ಎರಡೂ ಫೋನ್ಸ್ ಗಳಲ್ಲಿ ನಿಮಗೆ ಈ ಮೀಡಿಯಾಟೆಕ್ ನ ಡೈಮೆನ್ಸಿಟಿ 6100+ ಚಿಪ್ಸೆಟ್ ಇದೆ. ಅದನ್ನ ನಾವು ಈ ವಿವೋ T3X ಜೊತೆ ಕಂಪೇರ್ ಮಾಡಿದ್ರೆ ಅಂತೂ ಸ್ಕೋರ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ಹತ್ರ 5 ಲಕ್ಷ 5.5 ಲಕ್ಷ ಹತ್ರ ರ್ಯಾಂಕಿಂಗ್ ಬರುತ್ತೆ. ಬಟ್ ಈ ಸ್ಯಾಮ್ಸಂಗ್ ಮತ್ತು ರಿಯಲ್ಮಿ ಫೋನ್ಸ್ಗಳಲ್ಲಿ 4 ಲಕ್ಷ 4.5 ಲಕ್ಷ ಅಂತ ಸ್ಕೋರ್ ಬರುತ್ತೆ. ಬಾಕಿ ಇದರಲ್ಲಿ CPU ಥ್ರಾಟಲ್ ಟೆಸ್ಟ್ ಕೂಡ ಮಾಡಿದ್ವಿ. ಅಲ್ಲಿ ಕೂಡ ಆವರೇಜ್ ಒಂದಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೂಡ ಕಂಡ್ವಿ. ಆದ್ರೆ ಇದು ಗೇಮಿಂಗ್ ಸಲುವಾಗಿ ಅಥವಾ ಗೇಮಿಂಗ್ ಅಲ್ಲಿ ಅದ್ಭುತ ಅಂತ ನಾನು ಹೇಳಕ್ ಇಷ್ಟಪಡಲ್ಲ. ಇದು ರೆಗ್ಯುಲರ್ ಪರ್ಫಾರ್ಮೆನ್ಸ್, ಡೇ ಟು ಡೇ ಯೂಸೇಜ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮ್ ಮಾಡ್ತಿರುವಂತ ಬಜೆಟ್ ಕ್ಯಾಟಗರಿ ಅಂತ ಬಜೆಟ್ ಫೋನ್ ಆಗಲಿದೆ. ಸೊ ಇಷ್ಟಕ್ಕೆ ನಾವು ಸೂಮ್ ಆಗಲಿಲ್ಲ. ಇದರಲ್ಲಿ ಡೈರೆಕ್ಟ್ಲಿ ಈ ಲೈವ್ BGMI ಟೆಸ್ಟ್ ಕೂಡ ಮಾಡಿದ್ವಿ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಒಂದ್ಸರ್ತಿ ಲೈವ್ ಆಗಿ ನೋಡಿ. ಎಸ್ ಫ್ರೆಂಡ್ಸ್, ಅದಕ್ಕೆ ಅಸಲಿ BGMI ಟೆಸ್ಟ್ ಮಾಡೋಂತೆ. ಸೊ ಜೆರಿಸ್ಕೋಪ್ ಎಲ್ಲ ಸಖತ್ ವರ್ಕ್ ಆಗ್ತದೆ, ಮೂವ್ಮೆಂಟ್ಸ್ಗಳು ಚೆನ್ನಾಗಿದೆ. ಸೊ ಟಚಲ್ಲಿ ಕೂಡ ಲೈಕ್ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಇದೆ. ನೋಡಿ ಮಗನ, ಓ ಶೆಟ್, ಇರಿ ಮಗನ್ ಹೊಡಿಯೋಣ ಅಂತ ಮೊದಲು.
ಎಸ್ ನನಗೆ ಬಜೆಟ್ ಕೆಳಗಿರಂಥ ಫೋನಲ್ಲಿ ಗೇಮ್ ಆಟ ಆಡಿದ್ದೀನಿ ಅಂತ ಆ ರೀತಿ ಫೀಲ್ ಆಗ್ತಾ ಇಲ್ಲ. ಬಾಕಿ ಚೆನ್ನಾಗಿರೋಂಥ ಎಕ್ಸ್ಪೀರಿಯನ್ಸ್ ಇದೆ. ಸೊ ಏನೋ ಶಾರ್ಟ್ ಹೊಡಿತಾನೆ ಬಿಡು, ಸ್ನೈಪರ್ ಯೂಸ್ ಮಾಡ್ತಾರೆ ಬುಡ್ಡಿ ಮಕ್ಕಳು. ಓಹೋ ಬಾಕಿ ಈ ಸ್ಮಾರ್ಟ್ ಫೋನ್ಸ್ಗಳಲ್ಲಿ ಎಲ್ಲ ಸೆನ್ಸರ್ಸ್ಗಳನ್ನ ಕೊಡ್ತಾ ಇದ್ದಾರೆ. 7 5G ಬ್ಯಾಂಡ್ಸ್ಗಳಿದೆ. ಸೊ ಪರ್ಫಾರ್ಮೆನ್ಸಲ್ಲಿ ಈ ಪ್ರೈಸಲ್ಲಿ ಚೆನ್ನಾಗಿದೆ, ಅದ್ಭುತ ಅಂತ ಹೇಳಲ್ಲ. ಈ ಪ್ರೈಸಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮತ್ತು ಬಜೆಟಲ್ಲಿ ವ್ಯಾಲ್ಯೂ ಫಾರ್ ಮನಿ ಪ್ರೊಸೆಸರ್ ಅಂದ್ರೂ ಏನು ಕಮ್ಮಿ ಇಲ್ಲ. ಇನ್ನು ಈ ಫೋನ್ ಸ್ಟೋರೇಜ್ ಮತ್ತು ಈ ಸಾಫ್ಟ್ವೇರ್ಸ್ಗಳ ಓದ್ವಿ ಅಂತಂದರೆ ಎಸ್ ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 14 ಫನ್ ಟಚ್ OS 14 ಇದೆ. ಇದರಲ್ಲಿ ಬ್ಲಾಟರ್ ಅಂತಂದರೆ ಸೆಲೆಕ್ಟೆಡ್ ಒಂದು 2-3 ಸ್ನ್ಯಾಪ್ಚಾಟ್ ಅದು ಇದು ಅಂತ ಇದೆ. ಬೇರೆ ಈ ಹಾಟ್ ಆ್ಯಪ್ಸ್ ಹಾಟ್ ಗೇಮ್ಸ್ ಇದೆ, ಇದನ್ನು ನೀವು ಡಿಸೇಬಲ್ ಕೂಡ ಮಾಡ್ಕೋಬಹುದು. ಬಾಕಿ ಈ ಸ್ಮಾರ್ಟ್ ಫೋನಲ್ಲಿ ನಿಮ್ಗೆ ಒಟ್ಟಾರೆ 3 ವೇರಿಯಂಟ್ಸ್ಗಳು ಸಿಗ್ತಾ ಇದೆ. ಒಂದು 464GB ಮತ್ತೊಂದು 128 ಅಥವಾ 664 ಆಪ್ಷನ್ ಇದೆ. ಇದು ಬಿಟ್ಟರೆ 828GB ಆಪ್ಷನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಒಟ್ಟಾರೆ ಎಲ್ಲ ಈ ಪ್ರೈಸ್ ರೇಂಜಲ್ಲಿ 20,000 ರೂಪಾಯಿ ಫೋನಲ್ಲಿ ಕೂಡ ಈ LPDDR 4X ನಮ್ಮೊಂದಿಗೆ UFS 2.2 ಕೊಡ್ತಿದ್ದಾರೆ. ಸೊ ಅದನ್ನು ನಾವು ಬಜೆಟ್ ಕಡೆಯಲ್ಲಿ 3,000 ರೂಪಾಯಿಗೆ ಪ್ರೈಸ್ಗೆ ಬಂತು ಅಂತಂದರೆ ಎಸ್ ಇದು ಚೆನ್ನಾಗಿರುವಂಥ ಅಕ್ಸೆಪ್ಟಬಲ್ ಒಂದು ಒಳ್ಳೆ ರ್ಯಾಮ್ ಫೀಚರ್ಸ್ನ ನಾವು ಈ ಫೋನಲ್ಲಿ ನೋಡ್ತಿದ್ದೀವಿ ಅಂತ ನಾನು ಹೇಳ್ಕೋಬಹುದು. ಬಟ್ ಇದು ಯಾವಾಗ ಪಾಸಿಬಲ್ ಅಂತಂದರೆ ಇದು ಯಾವಾಗ 12,000 ರಿಂದ 13,000 ರೂಪಾಯಿಗೆ ವಿತ್ ಆಫರ್ ಡೀಲ್ಸ್ ಏನಾದರೂ ಸಿಕ್ಕರೆ ಎಸ್ ಈ ಪ್ರೈಸಲ್ಲಿ ಚೆನ್ನಾಗಿದೆ, ಅದ್ಭುತ ಅಂತ ಕರಿಬಹುದು. ಇನ್ನು ಈ ಫೋನ್ ಅಂತ ಕ್ಯಾಮ್ರಾ ಆಗೋದು ಅಂತಂದರೆ ಲಾಸ್ಟ್ 2 ಡೇಸಿಂದ ತುಂಬ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ನನಗೆ ಫಸ್ಟ್ ಇಂಪ್ರೆಷನ್ ಫೋಟೋಗಳು ತುಂಬ ಇಷ್ಟ ಆಯಿತು. ರಿಯರಲ್ಲಿ 50 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ನ ರಿಯರ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಫ್ರಂಟಲ್ಲಿ 8 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಕೊಡ್ತಿದ್ದಾರೆ. ಸೊ ಇಲ್ಲಿ ಒಂದು ನನಗೆ ಸ್ಟಾರ್ಟಿಂಗ್ ಮಿಸ್ಸಿಂಗ್ ಪಾರ್ಟ್ ಅನ್ಸಿದಪ್ಪ ಅಂದರೆ ಇಲ್ಲಿ ಅಟ್ಲೀಸ್ಟ್ ಒಂದು ಅಲ್ಟ್ರಾ ವೈಡ್ ಲೆನ್ಸ್ ಕೊಟ್ಟಿದ್ರೆ ಸಾಕಾಗಿರ್ತಿತ್ತೇನೋ. 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ತುಂಬ ಒಳ್ಳೆ ಫೋಟೋಸ್ಗಳನ್ನ ತೆಗೆಯುತ್ತೆ. ಸೊ ಸ್ಕ್ರೀನ್ ಮೇನ್ ಫೋಟೋಸ್ಗಳು ನೋಡ್ಕೋಬಹುದು. ಇಲ್ಲಿರುವಂಥ ನ್ಯಾಚುರಲ್ ಕಂಡೀಷನ್ ಫೋಟೋಸ್ಗಳು, ಹೂ ಗಿಡ ಮರ ಬಳಿನ ತುಂಬ ಒಳ್ಳೆ ನ್ಯಾಚುರಲ್ ಕಲರ್ಸ್ನ ತೊಗೊಂಡು ಬರುತ್ತೆ. ಸೊ ಇಲ್ಲಿ ಓವರ್ ಸ್ಯಾಚುರೇಷನ್ ಆಗಿರಲಿ ಅಥವಾ ಓವರ್ ಬ್ರೈಟರ್ ಅಂತ ಅನ್ಸಲ್ಲ. ಇನ್ನು ಯಾವಾಗ ಸ್ಕಿನ್ ಟೋನ್ಗೆ ಹೋಗ್ತೀವಿ ಇಲ್ಲಿ ತುಂಬ ಆಕ್ಯುರೇಟ್ ಕಲರ್ನ ತೊಗೊಂಡು ಬರುತ್ತೆ. ಬಟ್ ಕೆಲವೊಂದು ಟೈಮ್ ಇಂಡೋರ್ಲಿ ಲೈಟ್ ಹಚ್ಕೊಂಡು ಹೊಡೆದಾಗ ತುಂಬ ಬ್ರೈಟರ್ ಅಂತ ಅನ್ಸುತ್ತೆ. ಬಾಕಿ ಪೋರ್ಟ್ರೇಟ್ ಫೋಟೋಸ್ಗಳು ಎಡ್ಜ್ ಕಟ್ಟಿಂಗ್ ಎಲ್ಲ ಸಖತ್ತಾಗಿ ಬರುತ್ತೆ. ನೈಟಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡುತ್ತೆ ಕ್ಯಾಮ್ರಾ ಮೂವ್ಮೆಂಟ್ಸ್ಗಳು, ಸ್ವಲ್ಪ ಕ್ಯಾಮ್ರಾ ಶೇಕ್ ಮಾಡಿದಾಗ ಬ್ಲರಿ ಫೋಟೋಸ್ಗಳು ಬರುತ್ತೆ. ಇದನ್ನೆಲ್ಲ ಸಾಫ್ಟ್ವೇರ್ ಅಪ್ಡೇಟ್ ಒಂದಿಗೆ ಹೋಪ್ಫುಲಿ ವಿವೋನವರು ಫಿಕ್ಸ್ ಮಾಡಲಿ ಅನ್ಕೋತೀನಿ. ಇನ್ನು ಫ್ರಂಟಲ್ಲಿ ಅಂತ 8 ಮೆಗಾ ಪಿಕ್ಸೆಲ್ ಇದೆ. ಇದು ನನಗೆ ತುಂಬ ಓಕೆ ಅನ್ನೋದಕ್ಕಿಂತ ಕಮ್ಮಿ ಅಂತ ಅನಿಸ್ಬಿಡ್ತು. ಸೊ ತುಂಬ ಲ್ಯಾಗಿ ಫೀಚರ್ ಅನ್ಸುತ್ತೆ. ಫೋಟೋ ತೆಗಿಯೋಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಮತ್ತು ಫೋಟೋ ತೆಗಿಯೋಕ್ಕೆ ಸ್ವಲ್ಪ ಮೂವ್ಮೆಂಟ್ ಮಾಡಿದೆ ಅಂತಂದರೆ ಬ್ಲರಿ ಫೋಟೋ ಬರುತ್ತೆ. ಅಟ್ಲೀಸ್ಟ್ ಇಲ್ಲಿ 8 ಮೆಗಾ ಪಿಕ್ಸೆಲ್ ಇದೆ, ಚೆನ್ನಾಗಿದೆ. ಬಟ್ ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಮತ್ತು ಪರ್ಫಾರ್ಮೆನ್ಸಲ್ಲಿ ಲೈಕ್ ಫೋಟೋ ಕ್ಲಿಕ್ ಮಾಡಬೇಕಾದ್ರೆ ಕ್ವಿಕ್ ಆಗಬೇಕು, ಫೋಟೋ ಓಪನ್ ಆಗೋ ಕೂಡ ಟೈಮ್ ತೊಗೊಳತ್ತೆ. ಇನ್ನು ವಿಡಿಯೋ ಕ್ವಾಲಿಟಿ ಓದಿತ್ತಂದ್ರೆ ಈ ಪ್ರೈಸ್ ಅದು 4K 30 FPS ರೆಕಾರ್ಡ್ ಮಾಡುತ್ತೆ. ಸೊ ಸದ್ಯಕ್ಕೆ ಈ ವಿಡಿಯೋ ಸ್ಯಾಂಪಲ್ ಒಂದು ಸರ್ತಿ ನೋಡಿ. ಎಸ್ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ 4K 30 FPS ರೆಕಾರ್ಡ್ ಆಗ್ತದೆ. ಕತ್ಲೆ ಶೂಟ್ ಮಾಡ್ತಾ ಇದ್ವಿ. ಎಸ್ ಕಡಲಿ ಈ ರೀತಿ ಬೆಳಗ್ಗೆ ಸ್ವಿಚ್ ಆದ ತಕ್ಷಣ ಸ್ಕಿನ್ ಎಲ್ಲ ಬೆಳ್ಳಗೆ ಕಾಣಿಸುತ್ತೆ. ಮತ್ತೆ ನಾನು ಬ್ಲಾಕ್ ಇಲ್ಲ ಕತ್ಲೆನಲ್ಲಿ. ಸೊ ಈ ರೀತಿ ಬೆಳಕಲ್ಲಿ ಹೋದಾಗ ಈ ರೀತಿ ಕತ್ಲೆ ಬರುತ್ತೆ. ಸೊ ಇನ್ಸ್ಟೆಂಟ್ಲಿ ಮತ್ತೆ ಬನ್ನಿ ಒಳಗಡೆ. ಎಸ್ ರಾತ್ರಿ ಎಲ್ಲ ಶೂಟ್ ಮಾಡಿಬಿಟ್ಟು 10 ಗಂಟೆಗೆ ಇಲ್ಲೆಲ್ಲ ವಿಡಿಯೋ ಎಡಿಟ್ ಮಾಡ್ತಾ ಇದ್ವಿ. ಎಸ್ ಇದರಿಂದ ಬೆಳಕಿನ ಕ್ವಾಲಿಟಿ ಕೂಡ ಚೆನ್ನಾಗಿ ಬರುತ್ತೆ. ಬಟ್ ಸ್ಕಿನ್ ಸ್ವಲ್ಪ ಬ್ರೈಟರ್ ಮತ್ತು ಬೆಳಕು ಜಾಸ್ತಿ ಮಾಡುತ್ತೆ ಅಷ್ಟೇ. ಇನ್ನು ಫ್ರಂಟ್ ಅಲ್ಲಿ ಕೂಡ 1080p 30 FPS ಅಲ್ಲಿ ರೆಕಾರ್ಡ್ ಮಾಡುತ್ತೆ. ಈ ವಿಡಿಯೋ ಸ್ಯಾಂಪಲ್ ನ ಕೂಡ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಏನ್ ನೋಡ್ತಾ ಇದ್ರೆ ಬರೋಬ್ಬರಿ ಇದು 10 ಗಂಟೆ ರಾತ್ರಿ ಶೂಟ್ ಆಗ್ತಾ ಇದೆ. ಸೊ ಕತ್ಲೆನಲ್ಲಿ ಈ ರೀತಿ ಆಗುತ್ತೆ. ಸಡನ್ಲಿ ನಾನು ಬೆಳಕಿಗೆ ಬಂದೆ ಅಂತಂದ್ರೆ ಎಸ್ ಚೆನ್ನಾಗಿದೆ, ಸ್ಕಿನ್ ಟೋನ್ ಎಲ್ಲ ಈ ರೀತಿಯಾಗಿ ಬರುತ್ತೆ. ಸೊ ಈ ವಿಡಿಯೋನ ನಾವು ಬೇಗ ಬಿಡಬೇಕು. ಅದಕ್ಕೆ ನಮಗೆ ಡೇ ಎಲ್ಲ ಟೈಮ್ ಇಲ್ಲ, ರಾತ್ರಿ ಎಲ್ಲ ಎಡಿಟ್ ಮಾಡಿಬಿಟ್ಟು ಈ ವಿಡಿಯೋನ ಬಿಡ್ತಾ ಇದ್ವಿ. ಸೊ ಅದಕ್ಕೆ ಡೇನಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ಈ ರೀತಿ ನಮ್ಮ ಆಫೀಸ್ ಸ್ಟುಡಿಯೋ ಎಲ್ಲ ಇದೆ. ಸೊ ಜಾಸ್ತಿ ವಿಡಿಯೋ ಮಾಡೋದು ಬೇಡ, ಇಷ್ಟೇ ಚೆನ್ನಾಗಿದೆ. ಓವರ್ ಆಲ್ ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ ಈ ಬಜೆಟಲ್ಲಿ 13,000 ರೂಪಾಯಿಗೆ ಒಂದು ಒಳ್ಳೆ ಕ್ಯಾಮ್ರಾ, ಅದು ರಿಯರಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಸೆನ್ಸರ್ ಮಾತ್ರ ಇದೆ. ಸೊ ಫ್ರಂಟ್ ಎಲ್ಲ ನಿಮಗೆ ಒಳ್ಳೆ ಫೋಟೋ ಬೇಕಪ್ಪ ಅಂತಂದರೆ ನನಗೇನಿದೆ ಅದ್ಭುತ ಮತ್ತು ಸಖತ್ತಾಗಿರುವಂಥ ಸೆಲ್ಫಿ ಕ್ಯಾಮ್ರಾ ಅಂತಲ್ಲ, ಬಟ್ ರಿಯರಲ್ಲಿ ಮಾತ್ರ ಬೆಂಕಿ ಇದೆ ಗುರು. ರಿಯಲಿ ಸಖತ್ ಕ್ವಾಲಿಟಿ ಪಿಕ್ಚರ್ಸ್ಗಳನ್ನ ಬಜೆಟ್ ಕಡೆಯಲ್ಲಿ ಕೂಡ ಕೊಡ್ತಾ ಇದೆ ವಿವೋ. ಇನ್ನು ಕೊನೆಯದಾಗಿ ಈ ಫೋನ್ ಅಂತ ಅದ್ಭುತ ಪಾರ್ಟ್ ಮತ್ತು ಫಾರ್ ದ ಫಸ್ಟ್ ಟೈಮ್ ನಾನು ವಿವೋ ಫೋನ್ಸ್ಗಳಲ್ಲೇ ಅತಿ ದೊಡ್ಡ ಬ್ಯಾಟ್ರಿ ಫೋನ್ ನೋಡ್ತಿರಪ್ಪ ಅಂತಂದರೆ ಅದು ವಿವೋ T3X ಮಾತ್ರ. ಇಲ್ಲಿ 6000 mAh ಬ್ಯಾಟ್ರಿಯೊಂದಿಗೆ 44 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ವಿತ್ ಬಾಕ್ಸ್ ಅಂತ ಕೊಡ್ತಿದ್ದಾರೆ. ಇದು ಈಸಿ ಅಲ್ಲ, ಈ ಬಜೆಟಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ಕೋಬಹುದು. ಎಸ್, ಈ ಸ್ಮಾರ್ಟ್ ಫೋನ್ ನನ್ನ ಪ್ರಕಾರ ಚಾರ್ಜ್ ಆಗಕ್ಕೆ 1-1.5 ಗಂಟೆ ಟೈಮ್ ತೊಗೊಳ್ತಿರ್ಬೋದು. ಬಟ್ ಒಳ್ಳೆ ಬ್ಯಾಕಪ್ ಸಿಗೋದಕ್ಕೆ ಕಾರಣ ಇದೊಂದು ವೆಲ್ ಆಪ್ಟಿಮೈಸ್ಡ್ ಫೋನ್ ಇದೆ. ಸೊ ಬ್ಯಾಟ್ರಿ ಲೈಫ್ ನಾನು ಇಲ್ಲಿ ನೋಡ್ಕೋಬೋದು ಸ್ಕ್ರೀನ್ ಮೇಲೆ. ಸೊ 4nm ಚಿಪ್ ಇರೋದ್ರಿಂದ ನನಗೆ ಲಾಂಗ್ ಟರ್ಮ್ ಬ್ಯಾಟ್ರಿ ಸಿಗೋದು ತುಂಬ ಗ್ಯಾರಂಟಿ ಅಂತ ಫೀಲ್ ಕೊಡ್ತಿದೆ. ಇಷ್ಟೇ ಅಲ್ಲದೆ ಮತ್ತೊಂದು ಕ್ರೇಜಿ ವಿಷಯ ಏನಪ್ಪ ಅಂತಂದರೆ ಇದು 7.9mm ಥಿಕ್ನೆಸ್ ಹೊಂದಿದೆ. ಇಷ್ಟೊಂದು ಸ್ಲಿಮ್ ಆಗಿದ್ರು ಕೂಡ ಬ್ರ್ಯಾಂಡ್ಸ್ಗಳು ಯಾವ ಟೆಕ್ನಾಲಜಿಯೊಂದಿಗೆ ಹೇಗೆ ಇಷ್ಟೊಂದು ಸ್ಲಿಮ್ ಮಾಡ್ತಿದ್ದು ಗೊತ್ತಿಲ್ಲ. 6000 mAh ಬ್ಯಾಟ್ರಿ ಈ ಫೋನ್ಲಿದೆ ಅಂತ ಅನಿಸಲ್ಲ. ಮತ್ತು ವೇಟ್ ಕೂಡ ತುಂಬ ಕಮ್ಮಿ ಇದೆ, ತುಂಬ ಲೈಟ್ ವೇಟ್ ಫೀಲ್ ಕೊಡುತ್ತೆ. ನಾನು ಇದ್ರೊಳಗೆ ಬೇರೆ ಈ ಸ್ಯಾಮ್ಸಂಗ್ನ ಮಾನ್ಸ್ಟರ್ M series ಫೋನ್ಸ್ ನೋಡಿದ್ದೆ, ತುಂಬ ದಪ್ಪದಾಗಿ ಬರುತ್ತೆ. ಸೊ ಅಲ್ಲಿ ಯಾವ ಟೆಕ್ನಾಲಜಿ ಇದೆ ನನಗೆ ಗೊತ್ತಿಲ್ಲ.
ಬಟ್ ಎಸ್ ಇದರಲ್ಲಿ ವೆಲ್ ಆಪ್ಟಿಮೈಸ್ಡ್ ಬ್ಯಾಟ್ರಿ ಒಂದಿಗೆ ವೆಲ್ ಎಕ್ಸ್ಪೀರಿಯನ್ಸ್ ಸಿಗೋದು ಕೂಡ ಡೌಟ್ ಇಲ್ಲ. ಹಾಗಾದ್ರೆ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್. ನೀವು ಕೇಳ್ಬೋದು 12,000-13,000 ಈ ಫೋನ್ ಲಾಂಚ್ ಆಯಿತು ಅಂದರೆ ನೀವು ಕೊಂಡ್ಕೊಳ್ಬೋದು ಅಂತ ಕೇಳ್ತಿದ್ರೆ ಅಂತಂದರೆ ಎಸ್ ಡೆಫಿನೆಟ್ಲಿ ನೀವು ಕ್ಯಾಮ್ರಾಗೋಸ್ಕರ, ಡಿಸ್ಪ್ಲೇಗೋಸ್ಕರ ಅಥವಾ ಇದರಂಥ ಪರ್ಫಾರ್ಮೆನ್ಸ್ಗೋಸ್ಕರ ಮತ್ತು ಬೇರೆ ಬ್ರ್ಯಾಂಡ್ಸ್ ಫೋನ್ಸ್ಗಳ ಜೊತೆ ಕಂಪೀಟ್ ಮಾಡೋಕ್ಕೆ ಒಂದು ಒಳ್ಳೆ ಫೀಚರ್ಸ್ಗಳನ್ನ ಈ ಸ್ಮಾರ್ಟ್ಫೋನ್ ಡೆಫಿನೆಟ್ಲಿ ಒಳಗೊಂಡಿದೆ. ಅದರಲ್ಲಿ ಇದರಲ್ಲಿ ಕೆಲವೊಂದು ಮಿಸ್ಸಿಂಗ್ ಅನಿಸಿದಪ್ಪ ಅಂದರೆ ಇದರಂಥ ಡಿಸೈನ್ ನನಗೆ ಚೆನ್ನಾಗಿದೆ, ಬಟ್ ನನಗೆ ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನಿಸಿಲ್ಲ. ತುಂಬ ಜನಕ್ಕೆ ಇದು ಇಷ್ಟ ಆಗ್ಬೋದು. ಬಾಕಿ ಗ್ಲಾಸ್ ಬಾಡಿ ಆದರೂ ಕೊಡಬೇಕಾಗಿತ್ತು, ಮೆಟಲ್ ಫ್ರೇಮ್ಸ್ ಆದರೂ ಕೊಡಬೇಕಾಗಿತ್ತು, ಮತ್ತು ಸ್ಟೋರೇಜಲ್ಲಿ ಇದು ಬೇಸ್ ವೇರಿಯಂಟ್ 464 ನಿಮಗೆ ಈ 12,000-13,000 ಸಿಗ್ಬೋದು. ಬಟ್ ಇಲ್ಲಿ ಇನ್ನೂ ರ್ಯಾಮ್ ವೇರಿಯಂಟ್ ಚೆನ್ನಾಗಿರ್ತಿತ್ತು. ಸೊ ಒಂದ್ಸರ್ತಿ ಯೋಚನೆ ಮಾಡಿ, ನಿಮಗೆ ಸ್ಯಾಮ್ಸಂಗ್ F15 ಕೂಡ ಇದೇ ಪ್ರೈಸ್ನಲ್ಲಿ ಸಿಗುತ್ತೆ. ಬಟ್ ಇಲ್ಲಿರುವಂಥ ಒಳ್ಳೆ ಸ್ಪೆಸಿಫಿಕೇಶನ್ ಆನ್ ಪೇಪರ್ ಆಗಿ ಕಾಣಿಸಲ್ಲ, ಬಟ್ ಅಲ್ಲಿ ಒಂದು ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಸೊ ಬ್ರ್ಯಾಂಡ್ ಯೂಸೇಜ್ ಲಾಂಗ್ ಟರ್ಮ್ ನೋಡ್ತಿದ್ರೆ ಅಂತಂದರೆ ಸ್ಯಾಮ್ಸಂಗ್ F15 ನೀವು ಚೂಸ್ ಮಾಡ್ಕೊಂಡ್ರೆ ಬೆಟರ್ ಇರುತ್ತೆ. ಬಾಕಿ ಸ್ಪೆಸಿಫಿಕೇಶನ್ ವೈಸ್, ಕ್ಯಾಮ್ರಾ ವೈಸ್ ಮತ್ತು ಮಲ್ಟಿಮೀಡಿಯಾ ಯೂಸೇಜ್ಗೆ ಇದು ಕೂಡ ಸಖತ್ತಾಗಿದೆ. ಹಾಗಾದರೆ ನಿಮಗೆ ಏನು ಅನಿಸುತ್ತೆ? ಲೈಕ್ ಈ ಸ್ಯಾಮ್ಸಂಗ್ನ F15 ಬ್ರ್ಯಾಂಡ್ ವ್ಯಾಲ್ಯೂ ಇದೆ, ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇದೆ, ಅಥವಾ ನನಗೆ Vivo T3 XS ಸಖತ್ತಾಗಿದೆ, ಅಥವಾ ನಾನು ರಿಯಲ್ಮಿ ಇಷ್ಟಪಡ್ತೀನಿ ಗುರು, ರಿಯಲ್ಮಿ 12X ಚೆನ್ನಾಗಿದೆ. ಸೊ ನಮ್ಮ ಒಪಿನಿಯನ್ ಬಗ್ಗೆ ಅಥವಾ ನಿಮ್ಮ ಫೋನ್ನ ಕ್ವಶನ್ಸ್ ಏನಾದರೂ ಇದ್ರ ಕೆಳಗಡೆ ನೀವು ಕಮೆಂಟ್ ಮಾಡ್ಬೋದು. ನಾನು ಪ್ರತಿಯೊಂದು ಕಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಎಸ್, ಇದೇ ರೀತಿಗೆ ಆನೆಸ್ಟ್ ರಿವ್ಯೂಸ್ಗಾಗಿ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಲೈಕ್ ಮಾಡಲಿ ಅಂದರೆ ಲೈಕ್ ಮಾಡಿ. ಏನಂತ ಮತ್ತೆ ಮುಂದೆ ನಮಸ್ಕಾರ.